ತಾರೀಕಿಗೆ ಬರ್ತದೆ, 25ಕ್ಕೆ ಸುದೀಪ್ ಅವರದ್ದು ಮ್ಯಾಕ್ಸ್ ಬರ್ತದೆ. ದೊಡ್ಡ ಬಜೆಟಿನ 2 ಪಿಕ್ಚರ್ಗಳು ಒಟ್ಟೊಟ್ಟಿಗೆ ರಿಲೀಸ್ ಆದ್ರೆ ಸಮಸ್ಯೆ ಆಗುದಿಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ ಇಂಡಸ್ಟ್ರಿಯಲ್ಲಿ? ಅಲ್ಲ, ನಿಮ್ಗೆಲ್ಲ ಗೊತ್ತಿರೋಂಗೆ ಮುಂಚೆನೆ ಅನೌನ್ಸ್ ಮಾಡಿದ್ವಿ ನಾವು. ಅಂದ್ರೆ UI 1-1.5 ತಿಂಗಳು ಮುಂಚೆನೆ ಅನೌನ್ಸ್ ಮಾಡಿದ್ವಿ. ಬಟ್ ಏನಂದ್ರೆ ಹಾಲಿಡೇಸ್ ಇದ್ದಾಗ ಪ್ರತಿಯೊಬ್ಬರು ಅದನ್ನು ಯೂಸ್ ಮಾಡ್ಕೊಬೇಕು ಅನ್ಕೊಂತಾರೆ. ಯಾಕಂದ್ರೆ ಹಾಲಿಡೇ ಸೀಸನ್ ಸಿಗಲ್ಲ, ವರ್ಷಕ್ಕೆ ಒಂದು 3-4 ಇರ್ಬೇಕಷ್ಟೇ. ಅಂತ ಟೈಮಲ್ಲಿ ಅವರು ಹಾಲಿಡೇಸ್ನ ಯೂಸ್ ಮಾಡ್ಕೊಬೇಕು ಅಂತ ಬಂದಿದ್ದಾರೆ. ಕೊನೆಯದಾಗಿ ನಾವು ನಂಬೋದು ಜನಗಳನ್ನ, ಪಿಕ್ಚರ್ ಚೆನ್ನಾಗಿದ್ರೆ 2 ಪಿಕ್ಚರ್ ನೋಡ್ತಾರೆ, ಅಷ್ಟು ಮಾತ್ರ ಹೇಳ್ಬೋಲೆ ನಾನು. ನಾವು ತಡಿಯಕ್ಕಾಗಲ್ಲ ಯಾರನ್ನು ಬರೋರ್ನ, ಅಲ್ವಾ? ಅಲ್ಲ ನೋಡಿ, ಅಷ್ಟು ಹೇಳಿದ್ರಲ್ಲ, ಅದ್ರಲ್ಲಿ ಯಾವ್ದು ಬೇಕಾದ್ರೂ ಒಂದು ತಗೊಂಡ್ಬಂದು ನೀವು ಪಿಕ್ಚರ್ ನೋಡಿದ್ರೆ ಕರೆಕ್ಟ್ UI ಏನು ಅಂತ ನೀವೇ ಹೇಳ್ಬಿಡ್ತೀರಾ. ಪಿಕ್ಚರ್ ನೋಡೋವರೆಗೂ ಬರೀ UI ಅಷ್ಟೇ. ಅದು ಆಕ್ರೋಶನ ಇಲ್ಲಿ ಕಾಣಿಸ್ತಾ ಇದೆಯಾ? ನೋಡಿ, ಸಿನಿಮಾ ಇರೋದೇ ನಮ್ಮ ಒಳಗಿರೋ ವಿಷಯನ ಹೇಳೋದಿಕ್ಕೆ. ನಾವು ಹೊರಗಡೆ ಹಂಗಿರಕಾಲ. ಈಗ ಬಂದು ಹಿಂಗೆ ಕೂತ್ಕೊಂಡ್ರೆ ನಾನು ನೀವು 2 ಕ್ವಶನ್ ಕೇಳಲ್ಲ, ಅವಕ್ಕೆ ಬರೋಣ ಅಂತೀರಾ. ಹಿಂಗೆ ಕೂತ್ಕೊಂಡ್ರೆ ಏನು ಹೇಳಿ ಅಂದ್ರೆ ಆಕ್ಚುಲಿ ಇಲ್ಲಿ ಆಕ್ಟ್ ಮಾಡ್ತಾ ಇರ್ತೀವಿ. ನಮ್ಮ ರಿಯಾಲಿಟಿ ಗೊತ್ತಾಗದೆ ಸಿನಿಮಾಲಿ. ನಿಜವಾದ ಆಕ್ಟರ್ಗಳು ನಾವಿಲ್ಲಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ಒಳಗಡೆ ಹೇಳ್ತಾ ಇರತ್ತೆ, ಹೋದ್ರೆ ಸಾಕು, ಅದು ಆ ಥರ. ಸೊ ಇಲ್ಲಿ ಹೇಳಕ್ಕಾಗಲ್ಲ. ಅದನ್ನ ಅಲ್ಲಿ ಸ್ಕ್ರೀನ್ ಇರೋದ್ರಿಂದ, ಒಂದು ದೇವ್ರ ಅವಕಾಶ ಕೊಟ್ಟಿರೋದ್ರಿಂದ, ನಿಂದು ಏನೇನು ಒಳಗಡೆ ಆಕ್ರೋಶ ಇದೆಯಲ್ಲ ಬರಿಯಪ್ಪ, ಎಲ್ಲವನ್ನು ಅಲ್ಲಿ ಹೇಳು ಅಂತ ಹೇಳಿರೋದ್ರಿಂದ ಮಾಡ್ತಾ ಇದೀವಿ ಅಷ್ಟೇ. ನೋಡಿ, ಅವ್ರು ಅಷ್ಟು ಹೇಳಿದ್ರ ಮೇಲೂ ಇಲ್ಲೂ ಹುಡುಕ್ತಾ ಇದ್ದೀರಾ ಅಂದ್ರೆ ಹ್ಯಾಟ್ಸ್ ಆಫ್. ನೋಡಿ, ಆ ಲಾಳನೂ ಹಾಕಿದೀವಿ ಅದಕ್ಕೆ. ಅದು ಇವ್ರಿಗೋಸ್ಕರ, ಅದು ಲಕ್ಕಿ ಅಂತ. ಬರೀ ಇವು ಹಾಕೋದೇನಕ್ಕೆ, ಅದ್ರಲ್ಲಿ ಲಾಳ ಹಾಕಿದ್ರೆ ಒಂದು ಲಕ್ ಇರುತ್ತೆ ಅಂತ. ಅದು ಇವ್ರು ಬಹಳ ಅದ್ರ ಬಗ್ಗೆ ಲಾಳ ಹಾಕಿದ್ಕೊಳ್ಳೆ ತುಂಬಾ ಖುಷಿ ಆದ್ರು. ಸರ್ ಬಿಡಿ ಸರ್, ಇವತ್ತು ನಾವು ಗೆದ್ಬಿಟ್ವಿ ಅಂತ ಟೈಟ್ಲ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡಿಸ್ಕಷನ್ ಅಲ್ಲಿ ಸಿಕ್ಕಿದ್ದು. ಏನೋ ಡಿಸ್ಕಷನ್ ಹಂಗೆ ಬಂತು ನೋಡಿ ಅದು.